ಎಲ್ಲರಿಗೂ ನಮಸ್ಕಾರ. ಇವತ್ತು ನಾನು ಹೊಸ ರೆಸಿಪಿಯೊಂದಿಗೆ ಬಂದಿದ್ದೀನಿ. ಅದು ಇವರು ಮುದೋಳ ಬಾಲ್ಕನಿ ಹತ್ರ ಮುದೋಳು ಅಂತ ಹೇಳಿ ಅವ್ರು ಇಲ್ಲೇ ನಮ್ಮ ಮನೆ ಹತ್ರ ಬಂದಿದ್ದರು. ಅವ್ರ ಕಡೆಯಿಂದ ಹೇಳಿಸ್ಕೊಂಡು ಮಾಡ್ಕೊಂಡಿದ್ದೀನಿ. ಹಾಗಾಗಿ ಇವಾಗ ಅದು ನಾನು ನೆಕ್ಸ್ಟ್ ಏನು ಬೇಕೋ ಅದೆಲ್ಲ ಹೇಳ್ಕೊತಾ ಹೋಗ್ತೀನಿ. ಇವಾಗ ಜೀರಿಗೆ ಸಣ್ಣ ಕಾಳು ಹಾಕಿ ಸಣ್ಣಂಗೆ ಕುಟ್ಟಿ ಮಾಡಿ ಇಟ್ಕೊಂಡಿದ್ದು ಅದನ್ನು ಮಾಡಿಟ್ಕೊಂಡು ಸೈಡ್ ಎತ್ತಿಟ್ಕೊಂಡಿದ್ರು. ಅದಾದಮೇಲೆ ಇವಾಗ ಜೋಳದ ಹಿಟ್ಟು ತೊಗೋತಾ ಇದ್ರು ಅವರು. ನನಗೂ ಗೊತ್ತಿರಲಿಲ್ಲ, ಹಾಗಾಗಿ ವಾಪಸ್ ಕೇಳ್ತಾ ಇದ್ದೆ ನಾನು ಅವರಿಗೆ. ಅವರು ಒಂದು ಬೌಲ್ನಷ್ಟು ದೊಡ್ಡ ಬೌಲ್ನಷ್ಟು ಜೋಳದ ಹಿಟ್ಟು ತೊಗೊಂಡ್ರು. ಅದರ ನೆಕ್ಸ್ಟು ಒಂದು 5-6 ಟೀ ಸ್ಪೂನಷ್ಟು ಗೋಧಿ ಹಿಟ್ಟು ಹಾಕ್ಕೊಂಡು, ಅದಾದಮೇಲೆ ಹಸಿ ಕಡಲೆಬೇಳೆ ಹಿಟ್ಟು ಹಾಕ್ಕೊಂಡ್ರು. ಒಂದು 2-3 ಸ್ಪೂನಷ್ಟು ಹಾಕ್ಕೊಂಡಿದ್ದಾರೆ. ಅದಾದಮೇಲೆ ನಾವು ಕುಟ್ಟಿಟ್ಕೊಂಡಿತ್ತಲ್ಲ, ಅವ್ರು ಸೈಡ್ ಎತ್ತಿ ಇಟ್ಕೊಂಡಿದ್ರು ಆಗಲೇ. ಅದು ಜೀರಿಗೆ ಸಣ್ಣ ಕಾಳು ಎರಡು ಕುಟ್ಟಿಟ್ಕೊಂಡಿದ್ರಲ್ಲ, ಅದನ್ನು ಹಾಕಿ ಎರಡು ಕರೆಕ್ಟಾಗಿ ಮಿಕ್ಸ್ ಮಾಡ್ಕೊತಾಯಿದ್ರು. ಮಿಕ್ಸ್ ಮಾಡ್ಕೊಂಡಾದ್ಮೇಲೆ ಇವರು ಅದಕ್ಕೆ ಉಪ್ಪು ರುಚಿಗೆ ತಕ್ಕಷ್ಟು ಉಪ್ಪು ಹಾಕೊಳ್ಳೋಣ ಅಂತ ಹೇಳಿ ಉಪ್ಪು ಹಾಕ್ಕೊಂಡ್ರು. ನನಗೂ ಅಷ್ಟು ಗೊತ್ತಿರಲಿಲ್ಲ, ನಾನು ಪದೇ ಕೇಳಿದೇಳಿ ಇದನ್ನು ಮಾಡ್ತಾಯಿದ್ದೆ, ತಿಂತಾಯಿದ್ದೆ ಅವರಿಗೆ. ಅವ್ರು ಹೆಂಗೆ ನನಗೂ ಹೇಳ್ಕೊಡತ್ತಿದ್ರು. ಫಸ್ಟ್ ಟೈಮ್ ನಮಗೆ ಇದು ರುಚಿ ಗೊತ್ತಿರಲಿಲ್ಲ. ಅವ್ರು ತಿನ್ನೋದು ನೋಡಿ ನಾನು ಕೇಳಿದೆ ಹೆಂಗೆ ಮಾಡೋದು ಏನು ಅಂತ, ನನಗೂ ಕಲಿಸ್ಕೊಡಿ ಅಂತ ಹೇಳಿದಕ್ಕೆ ಕಲಿಸ್ಕೊಟ್ಟಿದ್ದೆ ಇದು ನನಗೆ. ಅದಾದಮೇಲೆ ಖಾರ, ಅದು ನಮಗೆ ನಾವು ತಿನ್ನೋದ ಮೇಲೆ ಡಿಪೆಂಡ್, ನಿಮ್ಗೆ ಎಷ್ಟು ಬೇಕಾಗುತ್ತೋ ಅದ್ರ ಮೇಲೆ. ನಾನು 2 ಟೀ ಸ್ಪೂನಷ್ಟು ಹಾಕಿಸ್ಕೊಂಡಿದ್ದೆ. ಅದಾದಮೇಲೆ ಅದಕ್ಕೆ ಕೊತ್ತಂಬರಿ ಇದು ಕರಿಬೇವು ಹಾಕಬೇಕು ಅಂತ ಹೇಳಿ ಕರಿಬೇವು ಜಜ್ಕೊಂಡು ಇಟ್ಕೊಂಡು ಅದಕ್ಕೆ ಹಾಕ್ತಾರೆ ಅವರು. ಅದಾದಮೇಲೆ ಅದನ್ನ ಅಷ್ಟು ಆಮೇಲೆ ನಾದ್ಕೊಳ್ಳೋಣ ಅಂತ ಹೇಳಿ ಈ ಕಡೆ ಒಗ್ಗರಣೆಗೆ ಇಡೋಣ ಅಂತ ಹೇಳಿ ಒಗ್ಗರಣೆಗೆ ಇಟ್ಕೊಂಡ್ರು. ಅದಕ್ಕೆ 2 ಟೀ ಸ್ಪೂನಷ್ಟು ಎಣ್ಣೆ ಹಾಕ್ಕೊಂಡು ಅದಕ್ಕೆ ಮತ್ತೆ ಜೀರಿಗೆ ಸಾಸಿವೆ 2 ಹಾಕಿದರು. ಅದಾದಮೇಲೆ ಇದಕ್ಕೆ ಬೆಳ್ಳುಳ್ಳಿ ಒಗ್ಗರಣೆ ಆದರೂ ಕೊಡ್ಬೋದು ಅಥವಾ ಉಳ್ಳಾಗಡ್ಡಿ ಒಗ್ಗರಣೆ ಆದರೂ ಕೊಡ್ಬೋದು ಅಂತ ಹೇಳಿ ಅವರು ಉಳ್ಳಾಗಡ್ಡಿ ಒಗ್ಗರಣೆ ಕೊಡಿಸಿದ್ರು ನನ್ನ ಕಡೆಯಿಂದ. ಅದಾದಮೇಲೆ ಉಳ್ಳಾಗಡ್ಡಿ ಸಣ್ಣಗೆ ಕಟ್ ಮಾಡಿ ಇಟ್ಕೊಂಡಿದ್ದೆ ಉಳ್ಳಾಗಡ್ಡಿ, ಅದಕ್ಕೆ ಅದರ ಜೊತೆ ಕರಿಬೇವು ಹಾಕಿ 2 ಹಾಕಿ ಮಿಕ್ಸ್ ಮಾಡ್ಕೊತಿದ್ರು. ಅದು ಸ್ವಲ್ಪ ಉಳ್ಳಾಗಡ್ಡಿ ಗೋಲ್ಡನ್ ಕಲರ್ ಬರಬೇಕಲ್ಲ, ಹಾಗಾಗಿ ಸ್ವಲ್ಪ ಜಾಸ್ತಿ ಫ್ರೈ ಮಾಡ್ಕೋಬೇಕು, ಅದು ಕಲರ್ ಚೇಂಜ್ ಆಗಲ್ಲಿ ತನಕ. ಅದನ್ನು ಪೂರ್ತಿ ಹಾಕಿ ಚೇಂಜ್ ಮಾಡಿದ್ಮೇಲೆ ಒಂದು 2 ಗ್ಲಾಸಷ್ಟು ನೀರು ಹಾಕಾತಿದ್ರು. ಅದಾದ ನೀರು ಬೇಕಂದರೆ ಜಾಸ್ತಿನೂ ಹಾಕೋಬೋದು ಅಂತಂದು ಹೇಳಿ ಇವಾಗ 3 ಗ್ಲಾಸಷ್ಟು ಹಾಕ್ಕೊಂಡಿದ್ದಾರೆ ಅವರು. ನಾ ಚರಿಗಿಲಿಂದ ಹಾಕಿದ್ನಲ್ಲ, ಹಾಗಾಗಿ ಗ್ಲಾಸಿಂದ ಅಳತೆ ಗೊತ್ತಾಗಲ್ಲ, ನಾ ಚರಿಗಿಲಿಂದನೇ ಹಾಕಿದ್ದು. ಇದಾದಮೇಲೆ ಅಷ್ಟು ಹಾಕಿ ಅದು ಕುದಿಲಿಕ್ಕೆ ಬಿಟ್ಟು ಈ ಕಡೆ ಅದು ಆಗಲೇ ಹಿಟ್ಟೆಲ್ಲ ಹಾಕ್ಕೊಂಡಿದ್ವಲ್ಲ ಅದೆಲ್ಲ ಮಿಕ್ಸ್ ಮಾಡಿ ಇಟ್ಕೊಂಡಿದ್ರು. ಅದಾದಮೇಲೆ ಅದಕ್ಕೆ ಸ್ವಲ್ಪ ನೀರು ಹಾಕಿ ಕೈ ಆಡಿಸ್ಕೊತಾ ಇದ್ರು. ಗಟ್ಟಿ ಚಪಾತಿ ಹಿಟ್ಟು ನಾತೀವಲ್ಲ ಆ ಟೈಪ್ ಹಾಕಿ ಸ್ವಲ್ಪ ನೀರು ಹಾಕಿ ನಾದ್ಕೋತಾ ಇದ್ರು. ಆಮೇಲೆ ಅದು ಜಾಸ್ತಿ ಮಿದ್ಕೋತಾ ಇರಬೇಕು, ಅಂದರೆ ಜಿಗಿಟ್ ಬರ್ತೈತಿ, ಸ್ವಲ್ಪ ಕೈಯಲ್ಲಿ ಜಿಗಿಟಾಗುತ್ತಾ ಅಂತ ಹೇಳಿ ಜಾಸ್ತಿ ಮಿದ್ಕೊಳತ್ತಿದ್ರು. ಈ ಥರ ನೋಡಿ, ಈ ಥರ ನಾದ್ಕೊಳತ್ತಿದ್ರು. ನನಗೂ ಗೊತ್ತಿರಲಿಲ್ಲ ಅಂತ ಹೇಳಿ ನಾನು ಪದೇ ಕೇಳ್ತಾ ಇದ್ದೆ ಅವರಿಗೆ. ಅಷ್ಟರಲ್ಲಿ ಇವಾಗ ಇವ್ರು ನಾದ್ಕೊಳ್ಳೋದ್ರಲ್ಲಿ ನನ್ನ ಚಾನಲ್ ಯಾರಾದರೂ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿ. ಹಾಗೆ ಈ ವಿಡಿಯೋನ ಸ್ಕಿಪ್ ಮಾಡಿದೆ ನೋಡಿ, ಅಂದರೆ ಏನೇನು ಆಗ್ತದೆ, ನನಗೂ ಫಸ್ಟ್ ಟೈಮ್ ಇವ್ರ ಕಡೆಯಿಂದ ಕಲಿಸ್ಕೊಳ್ತಾ ಇದ್ದೆ, ಹಾಗಾಗಿ ಸ್ಕಿಪ್ ಮಾಡಿದೆ ನೋಡಿ ಈ ವಿಡಿಯೋನ, ನಿಮಗೂ ಗೊತ್ತಾಗುತ್ತೆ. ಮತ್ತು ಇನ್ನೊಂದು ಸಾರಿ ಯಾವಾಗಾದರೂ ಮಾಡಿದಲ್ಲಿ ನಾನು ನಿಮಗೆ ಈ ವಿಡಿಯೋ ಹಾಕ್ತೀನಿ ಇದನ್ನು ನೋಡಿ. ಇದಾದಮೇಲೆ ಇಷ್ಟೆಲ್ಲ ಹಿಟ್ಟು ನಾದ್ಕೊಂಡಾದ್ಮೇಲೆ ಇವಾಗ ನೋಡಿ ಸಣ್ಣ ಉಳಿ ತೊಗೊಂಡು ನಾನು ಅವ್ರ ಕಡೆನೇ ಕೇಳಿ ಮಾಡಿಸ್ತಿದ್ದೆ, ಅವ್ರಿಗೆ ಕೇಳಿ ಮಾಡ್ತಾ ಇದ್ದೀನಿ. ಇಷ್ಟು ಸ್ವಲ್ಪ ಉಳಿ ತೊಗೊಂಡು ಈ ಥರ ಕೈಯಲ್ಲೇ ಮಾಡಿಕೊಂಡು ಅವ್ರು ಆಲ್ರೆಡಿ ಪಟ ಮಾಡಿ ಅದಕ್ಕೆ ಹಾಕ್ತಾ ಇದ್ದಾರೆ. ನನಗೆ ಅದನ್ನೇ ಕೇಳಿ ನನ್ನ ಕೈಯಲ್ಲಿ ಮಾಡಾತಿದ್ದು. ಈ ಥರ ಸಣ್ಣ ಕೋಡ್ಬಳೆಗತ್ತೆ ಸಣ್ಣ ಮಾಡಿ ಇಟ್ಕೋಬೇಕು. ಇವಾಗ ಆಲ್ರೆಡಿ ನೀರು ಕುದಿಯತ್ತಿದ್ದಲ್ಲ, ಆ ನೀರಿಗೆ ಇವಾಗ ಮಾಡಿ ಇಟ್ಟಿರ್ತೈತಲ್ಲ ಇದನ್ನು ಹಾಕೋದು ನೋಡಿ. ಇವಾಗ ಹಾಕ್ತಾ ಇದ್ದಾರೆ ಅವರು ನೋಡಿ. ಈ ಥರ ಅದು ನೀರು ಕುದಿಯುವಾಗನೇ ಅದು ಹಿಟ್ಟಿದ ಆಮೇಲೆ ಇದು ಇಷ್ಟು ಹಾಕೋತಾ ಮತ್ತೆ ನಾವು ಹಾಕೋದು ಅದು ಹಿಟ್ಟು ಕಂಟಿನ್ಯೂ ಆಗಲಿತಾನೇನು ಮಾಡಿ ಹಾಕಬೇಕು. ಈ ಥರ ಆಮೇಲೆ ಬೇಕಂದರೆ ಅದಕ್ಕೆ ನೀರು ಬೇಕಾದರೆ ಇಲ್ಲೇ ನಾವು ನೀರು ಹಾಕ್ಕೋಬೋದು ನೋಡಿ. ಅವ್ರು ಮಾಡಿ ಹಾಕ್ತಾ ಇದ್ದಾರೆ ನೋಡಿ, ಇವರೇ ನೋಡಿ ನಮಗೆ ಹೇಳ್ಕೊಟ್ಟವರು. ತುಂಬ ಅವ್ರ ಮಾತು ಸ್ವಲ್ಪ ಡಿಫ್ರೆಂಟ್ ಆಗುತ್ತೆ, ಕಲೀಲಿಕ್ಕೂ ನಮಗೂ ಏನಾರ ಇದು ಮಾಡೋಕೆ ಗೊತ್ತಾಗಂಗಿಲ್ಲ. ನೀವು ಒಂದು ಸಾರಿ ಟ್ರೈ ಮಾಡಿ, ಟೇಸ್ಟ್ ನಮಗೂ ಒಂದು ಸಾರಿ ಮಾಡಿದ್ದಕ್ಕೆ ತುಂಬ ಇಷ್ಟ ಆಯಿತು. ಹಾಗಾಗಿ ಮತ್ತೆ ನಾವು ಅವ್ರು ಕರ್ಕೊಂಬಂದು ಅವ್ರ ಕಡೆಯೇ ಮಾಡಿಸ್ಕೊತಾ ಇದ್ದಿದ್ದು. ನೀವು ಒಂದು ಸಾರಿ ಟ್ರೈ ಮಾಡಿ, ನೀವು ಪದೇ ಮಾಡ್ಕೊತಿರ್ತೀರ. ಆಮೇಲೆ ಇದು ಮಳೆಗಾಲ ಟೈಮ್ನಲ್ಲಿ ಮಳೆ ಜಾಸ್ತಿ ಹತ್ತಾಗ ಥಂಡಿಯ ಟೈಮಿಗೆ ಮಾಡ್ಕೊಂಡು ತಿನ್ನೋಕಂದ್ರೆ ತುಂಬ ಟೇಸ್ಟ್ ಆಗುತ್ತೆ. ಪದೇ ಅದನ್ನೇ ಮಾಡ್ಕೊಂಡು ತಿನ್ಬೇಕು ಅನಿಸುತ್ತೆ. ಆ ಥರ ರೆಸಿಪಿ ಇದೆ. ನಾನು ಒಂದು ಸಾರಿ ಟ್ರೈ ಮಾಡಿದೆ, ಅದಕ್ಕೆ ಅವ್ರ ಕಡೆ ಒಂದಿನ ಅವ್ರು ನನಗೆ ಕೊಟ್ಟಿದ್ರು ಟೇಸ್ಟ್ ಮಾಡಲಿಕ್ಕೆ. ಅದನ್ನು ನೋಡಿ ನಾನು ಕರ್ಕೊಂಬಂದು ಅವ್ರ ಕಡೆಯಿಂದ ಮಾಡಿಸ್ಕೊಂಡಿದ್ದು. ಈ ಥರ ಮಾಡಿ ಕುದಿಲಿಕ್ಕೆ ಬಿಟ್ಟು ಒಂದು 5 ನಿಮಿಷ ಕುದಿಲಿಕ್ಕೆ ಬಿಟ್ಟು ನೋಡಿ. ಇವಾಗ ನಾವು ಪ್ಲೇಟಿಗೆ ಸರ್ವ್ ಮಾಡ್ಕೊಂಡಿದ್ದೀನಿ. ಈ ಥರ ನನ್ನ ಮಗನಿಗೆ ಹಾಕಿಕೊಟ್ಟಿದ್ದೆ ನಾನು, ಅವ್ರಿಗೆ ತಿನ್ಲಿಕ್ಕಿತ್ತಾರ. ಹಾಗೆ ಈ ಥರ ಎಲ್ಲ ನೀವು ಒಂದು ಸಾರಿ ಟ್ರೈ ಮಾಡಿ, ಟೇಸ್ಟ್ ನಿಮಗೂ ತುಂಬ ಚೆನ್ನಾಗಿ ಬಂದಿದೆ. ನೀವು ಒಂದು ಸಾರಿ ಟ್ರೈ ಮಾಡಿದ್ರಲ್ಲ, ಟ್ರೈ ಮಾಡಿ. ಹಾಗೆ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿ. ಜೊತೆಗೆ ಈ ರೆಸಿಪಿ ನೇಮ್ ಏನಂತ ಹೇಳಿ ನಾನು ನಿಮಗಿನ್ನೂ ಹೇಳಿಲ್ಲ. ನಿಮಗೇನಾದರೂ ಗೊತ್ತಿದ್ದರೆ ಇದನ್ನು ಕಮೆಂಟ್ ಮಾಡಿ ಯಾವುದು ಅಂತ ಹೇಳಿ. ಈ ರೆಸಿಪಿ ಯಾವುದು ಅಂತ ಹೇಳಿ ಗೆಸ್ ಮಾಡಿ. ಹಾಗಾಗಿ ನಾನು ನಿಮ್ಮ ಕಮೆಂಟ್ಗಾಗಿ ವೆಯ್ಟ್ ಮಾಡ್ತಾ ಇರ್ತೀನಿ. ಕಮೆಂಟ್ ಮಾಡಿ. ಥ್ಯಾಂಕ್ ಯು.